ನ್ಯೂಸ್ 42 ಕನ್ನಡ. ಇವರೆಲ್ಲ ಸಜೆಸ್ಟ್ ಮಾಡಬೇಕು. ಚನ್ನಪಟ್ಟಣದಲ್ಲಿ ಈ ರೀತಿ ಕಾರ್ಯಕ್ರಮ ಆಗಿತ್ತು, ಶತಕಂಠ ಗಾಯನ ಮಾಡಿಸಿದ್ರೆ ಹೀಗಿರ್ತದೆ ಅಂತ ಇನ್ನೂ ಅನೇಕ ಸಲಹೆಗಳು ಮಾಡಿದ್ರು. ಇಲ್ಲ ಮಾಡಿಸೋಣ ನಡೀಲಿ ಆಯಿತು. ಆಮೇಲೆ ಮಾಡಿಸಿದಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಎಲ್ಲರೂ ಸೇರಿಸಿ ಕಷ್ಟ ಆಗ್ತದೆ, ಆದರೂ ನೀವೊಂದು ವೇದಿಕೆ ಕೊಡ್ತಾ ಇದ್ದೀರಿ, ಏನಾದ್ರು ಮಾಡ್ತೀವಿ ಸರ್ ಅಂತ ಅಂದರು. ನಮ್ಮ ಶಿವಕುಮಾರು ಅವರು ಸ್ನೇಹಿತರೆಲ್ಲ ಮಾತಾಡ್ಕೊಂಡು ಇಲ್ಲ ಏನು ಮಾಡೋಣ, ಎಲ್ಲರನ್ನೂ ಕರೆಸಿ ಎಲ್ಲ ಕಡೆ ಎಲ್ಲರನ್ನೂ ಕರೆಸಿ ಮಾಡ್ತೀವಿ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಿದಂಥ ಮೇ 11 ಭಾಳ ವಿಶಿಷ್ಟವಾಗಿ ಆ ಕಾರ್ಯಕ್ರಮ ಮೂಡ್ಬಂತು. 100 ಶತಕಂಠ ನಾನು ಹೇಳಿದೆ. ಈಗ ಶಿವಕುಮಾರ್ ಅವ್ರಿಗೆ ನಾನು ಇನ್ನೂ 3-4 ಗಂಟೆ ಲೇಟಾಗಿ ಬನ್ನಿ ಅಂತ ಹೇಳಿದೆ. ಅವ್ರು ಆ್ಯಕ್ಚುಲಿ ಏನಾಗಿತ್ತು ಅವತ್ತು, ಇಲ್ಲ ನನಗೆ 4 ಗಂಟೆಗೆ ಬಂದ್ಬಿಡ್ತೀನಿ, ನೀನು ನನಗೆ ಬೇಗ ಕಳಿಸ್ಕೊಡ್ಬೇಕು, ನಾನು ಬೆಳಗ್ಗೆನೇ ಹೇಳ್ಕೊಂಡಿದ್ದೆ, ಅವೆಲ್ಲ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಹಠ ಮಾಡಬೇಡಿ, ಎಲ್ಲ ಆಗೋದಿಲ್ಲ, ನೀವು ಟೈಮ್ ಕೊಟ್ಟಿದ್ದೀರ. ಅವರು ಸ್ವಲ್ಪ ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ನಾನು ಸ್ವಲ್ಪ ಸದರ DCM ಅಂದರೆ ನಾನು ಇನ್ವಿಟೇಷನ್ನೇ ಕೊಟ್ಟಿರಲಿಲ್ಲ ಅವರು. ನಿಜವಾಗ್ಲೂ ಹೋದ ದಿನ ಅವರೆಲ್ಲ ಮಂಗಳೂರಿಗೆಲ್ಲ ಹೋಗ್ಬಿಟ್ಟಿದ್ರು. ಅಂದರೆ ನಾನು ಹೇಳಿದ್ರು, ಇಲ್ಲ ನಿಮ್ಮ ಕಾರ್ಯಕ್ರಮ ನಾನು ಅವತ್ತು ಹೇಳ್ಬಿಟ್ಟು ಹೋಗಿದ್ದೆ ಅಷ್ಟೇ, ಆಮೇಲೆ ಹೇಳಲೇ ಇಲ್ಲ ನೀನು. ನಾನಿಲ್ಲ ಸರ್, ನೀವು ಹೇಳಿದ್ದು ಸರಿಯಪ್ಪ, ನೀನು ನನಗೆ ಹೇಳೋಕ್ಕೆ ಬಂದು ನಾನು ಇನ್ನೂ 2-3 ಹೋಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಏನಾದ್ರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಅವತ್ತು ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳಿದ್ರಿ. ಹಂಗೂ ಯಾರು ಕರ್ಕೊಂಡು ಬಂದ್ಬಿಟ್ರು ಬೇಗ 1:45 ಗಂಟೆ. ನಾನು ಹೇಳಿದೆ, ನೀವು ಬಂದರೆ ನಿಮ್ಮ ತಪ್ಪು ಸ್ವಾಮಿ, ಕುತ್ಕೊಳ್ಳಿ ಬಂದು ಹೇಳಿ, ನಮ್ಮ ಮಾಡಿದ್ರೆ ನಮ್ಮ ಹುಡುಗರು ಹಾಡು ಹೇಳ್ತಾರೆ ಅಂತ ಬಲವಾಗಿ ಕುಡಿಸ್ದೆ. ನಿಜವಾಗ್ಲೂ ಅವರು ಎಷ್ಟು ಖುಷಿ ಆಗೈತೆ ಅಂದರೆ, ಇದೊಂದು ಹೊಸ ಕಾನ್ಸೆಪ್ಟು, ಆದರೆ ಎಷ್ಟು ಅದ್ಭುತವಾಗಿ ಬಂದ್ಬಿಡ್ತು ಅಂದರೆ, ಅವತ್ತು ನಾನು ನೋಡ್ತಾ ಇದ್ದೆ ನಮ್ಮ ಕಲಾವಿದರು ಕೂಡ ಎಲ್ಲ ಕುಣಿಕೊಂಡು ಎಲ್ಲ ಪ್ರತಿ ಒಂದು ಹಾಡನ್ನ ಭಾಳ ಸ್ಪಿರಿಟಬಲ್ ಆಗಿ. ನಾನು ಭಾಳಷ್ಟು ಈ ಕಾರ್ಯಕ್ರಮಗಳನ್ನ ಚಿಕ್ಕ ವಯಸ್ಸಿಂದನೂ ನಾನು ಈ ಈಗ ನಿಮಗೆ ಈ ಊರಿಗೆ, ನಮ್ಮ ರಾಮನಗರಕ್ಕೆ ದೊಡ್ಡದು ಆರ್ಕೆಸ್ಟ್ರಾಗಳು ಇದ್ಬಿಡಿ. ನಾನು ಚಾಮುಂಡೇಶ್ವರಿ ಕರ್ಗ ಬರೋಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ, ನಾವು ಕರ್ನಾಟಕದಲ್ಲಿ ಯಾವ್ಯಾವ ಟಾಪ್ ಆರ್ಕೆಸ್ಟ್ರಾಗಳಿದ್ದಾವೆ ಅವೆಲ್ಲ ಪರ್ಚೇಸಿದ್ದು ನಾನೇ ರಾಮನಗರಕ್ಕೆ. ಅವೆಲ್ಲ ಒಳ್ಳೊಳ್ಳೆ ಆರ್ಕೆಸ್ಟ್ರಾ ಯಾವ ಟಾಪ್ ಇದೆ ಅದೆಲ್ಲ ಕರ್ಕೊಂಡು ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮ ಅದೇ ಆಯಿತು, ಇಂಥದ್ದು ಕರೆಸೋ ಬ್ಲೂ ಬಾಯ್ಸ್ ಅಂತೆ, ಮೋಹನ್ ಜಿಪ್ಪೆಟ್ಸ್ ಅಂತ, ಇನ್ನು ಅವತ್ತಿನ ಮಟ್ಟಿಗೆ ಯಾವುದು ಕರ್ನಾಟಕದಲ್ಲಿ ಟಾಪ್ ಇದ್ದಾವೆ ಅವೆಲ್ಲ ಕರೆಸಿದ್ದು. ಒಂದು ಸಾರಿ ಯಾವುದೋ ಗಣೇಶ 16 ಆರ್ಕೆಸ್ಟ್ರಾ ಕೊಡ್ತಾರೆ ಒಂದೇ ವರ್ಷ. ಯಾವಾಗ ನಾನು ಹೇಳ್ತಾ ಇರೋದು 87, 88 ಇರ್ಬೋದು. ಅವಾಗ ಆರ್ಕೆಸ್ಟ್ರಾ ಅಂದರೆ ಜನ, ಈಗ ಆರ್ಕೆಸ್ಟ್ರಾ ಅಲ್ಲ, ದೊಡ್ಡ ಮಟ್ಟದ ಆಡಿದ್ರು ಜನ 53 ಜನ ಸೇರೋಲ್ಲ ಹಳ್ಳಿಗಳಲ್ಲಿ, ಹಂಗಾಗ್ಬಿಟ್ಟಿದೆ. ಅವತ್ತು ಒಂದು ಆರ್ಕೆಸ್ಟ್ರಾ ಬಂದರೆ 1000 ಜನ ಸೇರೋದು. ಹಾಗೆ ನಾವು ಬೇಕಾದಷ್ಟು ಕಾರ್ಯಕ್ರಮ ನೋಡಿದ್ವಿ. ನಾನು ಹರಿಹರನ್ನು ಕರೆಸಿದ್ವಿ, ಬಾಲಸುಬ್ರಹ್ಮಣ್ಯಂ, ಉಷಾ ಉಡುಪಂತೆ, ಇನ್ನ ಕರ್ನಾಟಕ, ನಮ್ಮ ಕೇರಳ, ಆಂಧ್ರ ಎಲ್ಲ ಟಾಪ್ ಕಲಾವಿದರನ್ನು ಕೂಡ ಹಾಡುಗಾರನ್ನು ಕರೆಸಿದ್ವಿ. ಆದರೆ ಇದೊಂದು ವಿಶಿಷ್ಟವಾದ ಅನುಭವ, ನಿಜವಾಗ್ಲೂ ಭಾಳ ಅದ್ಭುತವಾಗಿ ಬಂತು. ಯಾವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಆಡಿರೋದು ನಿಮ್ಮ ಇವರು ಏನು ಆ ಡ್ಯಾನ್ಸ್ಗಳೇನು, ಆ ಸ್ಪಿರಿಟ್ ಏನು, ಇದು ನಮ್ಮ ಅರುಣ್ ಬಂದಿರಲ್ಲ ನಮ್ಮ ಶಿವಕುಮಾರು ಕುಣಿತಾರೆ, ಇವರು ಕುಣಿತಾರೆ, ಅವರು ಕುಣಿತಾರೆ. ನಾನೀಗ ಓಡಾಡ್ತಾ ಇದ್ದೀನಿ, ಕುಟ್ಕೊಂಡು ಒಂದು ಸ್ವಲ್ಪನೇ ನೋಡೋಕ್ಕಾಗಿದ್ದು. ಅದು ಎಷ್ಟು ಸ್ಪಿರಿಟ್ ಬಂದ್ಬಿಡ್ತು ಅಂದರೆ ಜನಕ್ಕೆ ಭಾಳ ಅದ್ಭುತವಾಗಿ ಬಂತು. ಅದಕ್ಕೆ DCM ಅವರು ಅವ್ರಿಗೇನಾಗೋಯ್ತು ಅಂದರೆ, ನನಗೆ ಯಾಕೋ ಸಸಿ ಬಿಡಲ್ಲ, ಇನ್ನೂ 1 ಅವರ್ ಕುಡಿಸ್ಬಿಡ್ತಾನೆ ಇಲ್ಲೇ ಅಂತೇಳಿ ಅವರು ಆಸೆ ಇದ್ದರೂ ಕೂಡ ಅವ್ರಿಗೆ ಬೇರೆ 4 ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ರು. ಅವರು ಎದ್ದು ಬಂದರು ಒಳಕ್ಕೆ ಮೇಲೆ, ಯಾಕೋ ನನಗೆ ಕುಡಿಸ್ಬಿಡ್ತಾನೆ ಅಂದ್ಬಿಟ್ಟು ನಾನು ಬಲಂತ ಮಾಡೇ ಕುಂಡಿಸಿದ್ದೆ ಫಸ್ಟು. ಬಟ್ ಆದರೆ ಆಸಕ್ತಿಯಿಂದ ಈ ಕಾರ್ಯಕ್ರಮನ ಅವರು ಕೇಳಿಸ್ಕೊಂಡು ಭಾಳ ಸಂತೋಷದಿಂದ ನಿಮ್ಮ ಬಗ್ಗೆ ಕೂಡ ಭಾಳ ಒಳ್ಳೆಯ ಮಾತುಗಳನ್ನ ಆಡಿದ್ರು. ಅಂಥ ಒಂದು ಅದ್ಭುತವಾದಂಥ
ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೊಟ್ಟಿರಿ. ಅದಕ್ಕೆ ನಾನು ನಮ್ಮ ರಾಮನಗರ ನಗರದ ಜನತೆ, ನಮ್ಮ ತಾಲೂಕಿನ ಜನತೆ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳನ್ನು ನಮಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನೋಡಿ, ಯಾವುದೇ ಕಲಾವಿದರು ಅವ್ರಿಗೆ ಒಂದು ಸ್ಕ್ರಿಪ್ಟ್ ಬಂದಾಗ ಅಥವಾ ಅವರಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆಗಳು ಈಗ ಜನ ಮನ್ನಣೆ ಸಿಗಬೇಕು. ನಿಜವಾಗ್ಲೂ ಜನಮನ್ನಣೆ ಅವ್ರಿಗೆ ಸಿಕ್ತು ಭಾಳ ಜನ. ಆಮೇಲಂತೂ ಒಂದು ವಾರ ಎಲ್ಲರೂ ನಮ್ಮ ಯುವಕರು ಮಿತ್ರರು ಜನ, ರಾಮನಗರ ಜನ ಎಲ್ಲ ಬಂದವರು ಏನಣ್ಣ ಅವ್ರ ತಾನೇ ಶತಕಂಠ ಗಾಯನ ಭಾಳ ಚೆನ್ನಾಗಿ ಆಡ್ಬಿಟ್ರು, ಆ ಕಾರ್ಯಕ್ರಮ ಮೈ ಮೇಲೆ ದೇವ್ರು ಬಂದಂಗೆ ಆಡ್ಬಿಟ್ರು, ಹಂಗಾಡ್ಬಿಟ್ರು ಹಿಂಗಾಡ್ಬಿಟ್ರು ಅಂತೇಳಿ ಪಾಪ ಅಂದರೆ ಒಂದು ಪ್ರಶಂಸೆ. ಅದಕ್ಕೆ ಆಮೇಲೆ ಶಿವಕುಮಾರ್ ಬಂದು ಹೇಳಿದ್ರು, ನಾನು ಹೇಳಿದೆ ಶಿವಕುಮಾರ್ಗೆ, ಇನ್ನೂ ಇದು ನೃತ್ಯಗಳು ಕೂಡ ಭಾಳ ಅದ್ಭುತವಾಗಿತ್ತು. ನಾನು ಹೇಳಿದೆ, ಇನ್ನೂ ಅವ್ರು ಏನಾದ್ರು ಗಲಾಟೆ ಮಾಡಿ ಶಿವಕುಮಾರ್ ಇನ್ನೂ ಕುಡಿಸ್ತಾ ಇದೆ, ಇನ್ನು ಇಷ್ಟು ಚೆನ್ನಾಗಿದೆ ಇವೆಲ್ಲ ನಾನು ಬಂದಿದ್ರೆ ಮೊದಲೇ ಅವ್ರಿಗೂ ಒಂದು ಅವಕಾಶ ಮಾಡ್ಬೋದಾಗಿತ್ತು ಅಲ್ಲ ಶಿವಕುಮಾರ್ ಅಂತ. ಹಾಗಾಗಿ ನಮ್ಮ ಶಿವಕುಮಾರ್ ಮತ್ತು ಅವರ ಸ್ನೇಹಿತರು ಭಾಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ಯುಗದ ಚರ್ಮಗೀತೆಗೆ ಅಂತ್ಯಾಡುತ್ತೀವಿ, ಭೀಮಯುಗದ ಈ ಭವ್ಯ ಗೀತೆಗೆ ಪಲ್ಲವಿ ಬರೆಯುತ್ತೀವಿ. ಚಮಚಾಯುಗದ ಚರ್ಮಗೀತೆಗೆ ಅಂತ್ಯಾಡುತ್ತೀವಿ, ಭೀಮಯುಗದ ಈ ಭವ್ಯ ಗೀತೆಗೆ ಪಲ್ಲವಿ ಬರೆಯುತ್ತೀವಿ. ಚಮಚಾಗಳನ್ನು ಹಿಡಿದಿರುವಂತ ಕೈಗಳ ಕಡಿಯುತ್ತೀವಿ, ಕೈಗಳ ಕಡಿಯುತ್ತೀವಿ. ನದಿ ಸೋದರತೆಯನ್ನು ಎತ್ತಿ ಸ್ವಾಭಿಮಾನದಿ ಸೋದರತೆಯನ್ನು ಎತ್ತಿ ಹಿಡಿಯುತ್ತೇ. ಚಮಚಾಯುಗದ ಚರ್ಮಗೀತೆಗೆ ಅಂತ್ಯಾಡುತ್ತೀವಿ, ಅಂತ್ಯಾಡುತ್ತೀವಿ, ಅಂತ್ಯಾಡುತ್ತೀವಿ. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಡುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಡುವ ಜನಕ್ಕಿಲ್ಲ ಗೋಳು. ಮಾನ ಅಭಿಮಾನಕ್ಕಾಗಿ ಕಲೆ ಎತ್ತಿ ನೀನಿಲ್ಲು, ಕಲೆ ಎತ್ತಿ ನೀನಿಲ್ಲು. ಸ್ವಾಭಿಮಾನಕ್ಕಿಲ್ಲ ಸೋಲು. ಹೋರಾಟಗಾರನ ಹೃದಯಾಂತರಂಗದಲ್ಲಿ, ಹೋರಾಟಗಾರನ ಹೃದಯಾಂತರಂಗದಲ್ಲಿ ಅಡಗಿರುವ ನೋವುಗಳೇ ಸಾವಿರಾರು ನಮ್ಮಣ್ಣ. ಓ ಭೀಮಣ್ಣ, ಓ ಭೀಮಣ್ಣ, ಓ ಭೀಮಣ್ಣ, ಓ ಭೀಮಣ್ಣ. ಶ್ರಮಿಕರ ದನಿಯಾಗಿ ಬಂದೆ ಭೀಮಣ್ಣ, ಶ್ರಮಿಕರ ದನಿಯಾಗಿ ಬಂದೆ ಭೀಮಣ್ಣ. ನೀನು ಬರದಿದ್ರೆ, ನೀನು ಬರದಿದ್ರೆ, ನೀನು ಬರದಿದ್ರೆ ನಮಗೆಲ್ಲ ಬಡತನವಣ್ಣ. ಓ ಭೀಮಣ್ಣ, ಓ ಭೀಮಣ್ಣ, ಓ ಭೀಮಣ್ಣ, ಓ ಭೀಮಣ್ಣ. ನೀರಿಗೆ ಬಾಯಾರುವ ಕಾಲ, ಅನ್ನಗೆ ಹಸಿವಾಗುವ ಕಾಲ, ಗಾಳಿಗೆ ಉಸಿರುಗಟ್ಟುವ ಕಾಲ, ಬೆಂಕಿಗೆ ಬಿಸಿತಾಗುವ ಕಾಲ, ಕಾಯಕಗಳನ್ನು ಕೆಡಿಸುವ ಕಾಲ, ಕಾಲವನ್ನೇ ಕಟ್ಟಿಡುವ ಕಾಲ, ಕಾಲಗಳನ್ನು ಹಡುವ ಕಾಲ, ಮಕ್ಕಳೇ ಮಗುವ ಹಡೆವ ಕಾಲ. ಹೆಚ್ಚಿಗಿದ್ದರೂ ಹಾರಲು ಮರೆತ ಕೋಳಿಯಂತಾಗಬೇಡ.
ಎಲ್ಲರೂ ಕಣ ಒಂದ್ ಲೈನ್ ಮಾಡಿ ನೋಡ, ಒಂದೇ ಲೈನ್ ಮಾಡಿ ಗುಂಪೆ ಪರಿಚಯ ಹೇಳ್ಬೋದು ಅಂತ ನಾನು ಅದನ್ನ ಹೇಳಿದ್ದೆ. ಆಮೇಲೆ ಏನ್ ಹಿಂಗೆಲ್ಲ ಹೇಳ್ತಾರೆ ಗೊತ್ತಾಗ್ಲಿಲ್ಲ. ಆಗಲ್ ಗೊತ್ತಾಯ್ತು ಪತ್ರಿಕೆಯಲ್ಲಿ ನೋಡಿದಾಗ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಸರ್ಕಾರ ಅವರ ಆಜುಬಾಜು ಎಲ್ಲಾನು ಗುರುತಿಸುತ್ತೆ, ಅವ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡುತ್ತೆ. ಎಲ್ಲವೂ ಅದ್ಭುತ ಅನ್ಸಿದ್ರೆ ಅವ್ರ ಸಾಧನೆಗೆ ದೊಡ್ಡ ಜವಾಬ್ದಾರಿ ಇದೆ ಅನ್ನೋದು ಸಾಬೀತಾದಾಗ ಇದರದೊಂದು ಗೌರವ ಬರೋಕ್ಕೆ ಸಾಧ್ಯ. ರಾಮನಗರ ಸಾಹಸ ಕಲಾ ಅಕಾಡೆಮಿಯನ್ನ ಕಟ್ಟುವ ಮೂಲಕ ನಮ್ಮೆಲ್ಲ ಕಲಾವಿದರ ಪರವಾಗಿ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಗೌರವಕ್ಕೆ ನಾಗರಿಕ ಪ್ರಶಸ್ತಿಯನ್ನ ಸ್ವೀಕರಿಸಿ ಇವತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವರಿಗೆ ಈ ದಿನ ನಮ್ಮ ರಾಮನಗರ ನಗರಸಭೆ ಸಮನ್ವಯ ಕಲಾ ಬಳಗ ಮತ್ತು ಕಲಾವಿದರ ಎಲ್ಲ ಸಾಂಸ್ಕೃತಿಕ ಬಳಗದ ಮೂಲಕ ಈಗ ಒಂದು ಗೌರವ ಅರ್ಪಣೆಯನ್ನ ಕೊಡಮಾಡಲಾಗ್ತದೆ. ಆಟ ಆಡೋದ್ರ ಬಂದು ಒಂದು ಗ್ರೂಪ್ ಸಂಗಿ ಆಡೋದು ತಾನೆ. ನ್ಯೂಸ್ 42 ಕನ್ನಡ.